ಚುನಾವಣೆಗಳು ಕೆಲವೊಂದು ಬಾರಿ ಯಾವ ಕ್ಷೇತ್ರದಲ್ಲಿ ನಡೀತಿದೆ ಅನ್ನೋದಕ್ಕಿಂತ ಯಾರಿಬ್ಬರು ವ್ಯಕ್ತಿಗಳ ನಡುವೆ ನಡೀತಿದೆ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಹಾಗೇನೆ ಇಡೀ ರಾಜ್ಯದ ಗಮನ ಸೆಳೆದ ಚುನಾವಣೆ ಒಂದರಲ್ಲಿ ಗೆದ್ದು ಬೀಗಿರುವ ವ್ಯಕ್ತಿ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ವ್ಯಕ್ತಿ. ನಡೆದದು ಹುಕ್ಕೇರಿ ಮಟ್ಟಕ್ಕೆ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ಆದರೂ ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ರಾಜ್ಯ ಮಟ್ಟದ ಗಮನ ಸೆಳೆತು ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದ ರಮೇಶ್ ಕತ್ತಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಡೆಗೂ ಲಕ್ಸ್ ಸೋಪ್ ಹಚ್ಚೋರ್ನ ಸೋಲಿಸಿ ವಿಕ್ಸ್ ಹಚ್ಚೋರ್ನ ಗೆಲ್ಲಿಸಿ ಬಂದಿದ್ದೀರಿ. ಎಷ್ಟು ಖುಷಿ ಇದೆ ಚುನಾವಣೆ ಗೆದ್ದದ್ದು, ಕ್ಲೀನ್ ಸ್ವೀಪ್ ವಿಕ್ಟರಿ. ಬಹುಶಃ ಭಾಳ ಖುಷಿ ಇದೆ, ಯಾಕಂದರೆ ನನ್ನ ತಾಲೂಕಿನ ದೇವರು ಇವತ್ತು ವಿಕ್ಸ್ ಕೊಟ್ಟು ಹಚ್ಚಿದವ್ರನ್ನ ಮರ್ತಿಲ್ಲ. ಮತ್ತಕ್ಕೆ ಯಾರು ಲಕ್ಸ್ ಹಚ್ಚಕ್ಕೆ ಬಂದಿದ್ದಾರೆ ಅವ್ರಿಗೆ ತಕ್ಕ ಪಾಠವನ್ನು ಹೇಳಿದಾರೆ ಅನ್ನೋಂಥ ಖುಷಿ ಭಾಳ ಇದೆ. ಈ ನಿಮ್ಮ ಭಾಗದ ಜನಕ್ಕೆ ಇದು ಅರ್ಥ ಆಗ್ಬೋದು, ಇಡೀ ಕರ್ನಾಟಕಕ್ಕೆ ಅರ್ಥ ಆಗೋಂಗೆ ಅದೇನು ಸರ್ ವಿಕ್ಸು ಲಕ್ಸು ಏನಿದು ಅಂತ? ಅಲ್ಲ, ಇವತ್ತು ಅವರ ಸುಖ ದುಃಖಗಳಲ್ಲಿ ನಾವು ಕಳೆದ 40-50 ವರ್ಷದಿಂದ ನಮ್ಮ ದೇವರುಗಳ ಸುಖ ದುಃಖದಲ್ಲಿ ನಾವು ಭಾಗಿಯಾಗಿರ್ತೀವಿ. ಕೆಲವೊಂದು ಅವಕಾಶವಾದಿಗಳು ಬಂದು ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯ ಸ್ಮೆಲ್ ಇರ್ತಕ್ಕಂಥ ಸೋಪನ್ನು ತೊಗೊಂಡು ಮೃದು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋ ಪ್ರಯತ್ನ ಮಾಡ್ತಾರೆ. ಅವರಿಗೆ ಬಲಿಯಾಗೋದು ಬೇಡಪ್ಪ, ನಮ್ಮ ಸುಖ ದುಃಖದಲ್ಲಿ ಯಾರು ನಮ್ಮ ಜೊತೆಗಿದ್ದರೂ ಅವ್ರ ಜೊತೆಗೆ ಇರೋಣ ಅನ್ನೋಂಥ ಒಂದು ನಿರ್ಣಯ ಆ ವ್ಯಾಖ್ಯಾನ ಮೂಲಕ ಬರುತ್ತೆ. ಅದು ನಮ್ಮ ಜನರಿಗೆ ನಮ್ಮ ಭಾಗದಲ್ಲಿ ಆ ರೀತಿಯಾಗಿ ಮಾತಾಡ್ತಾರೆ. ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳಿದಾಗೆ ನಡೆದದ್ದು ಸಹಕಾರಿ ಸಂಘದ ಚುನಾವಣೆ. ಬಟ್ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಕ್ಕೆ ಒಂದು ಕಾರಣ ಇರಬಹುದು ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್. ಒಬ್ಬ ರಾಜ್ಯದ ಪ್ರಭಾವಿ ಸಚಿವರು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಿರೋರು, ತಪ್ಪಿದ್ರೆ KPCC ಅಧ್ಯಕ್ಷರಾಗಬೇಕು ಅಂತಿರೋರು, ತಿಂಗಳಾನ್ಗಟ್ಲೆ ನಿಂತ್ಕೊಂಡು ಕ್ಯಾಂಪೇನ್ ಮಾಡಿದ್ರು, ಮನೆಗೆ ಭೇಟಿ ಕೊಟ್ಟರು, ಒಂದೊಂದು ಗ್ರಾಮಕ್ಕೆ 3 ಬಾರಿ ಹೋದ್ರು, ಗ್ರಾಮದ ಮನೆಗೆ ಲೆಕ್ಕ ಇಲ್ಲದ ಸತಿ ಹೋದ್ರು. ಸೋಲು ಅನ್ನೋದು ಹಿಂಗೆ ಬರುತ್ತೆ ಅನ್ನೋ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆ ಮಟ್ಟಿಗೆನೆ, ಆ ಕಾರಣಕ್ಕೇನೆ ಇಷ್ಟರ ಮಟ್ಟಿಗೆ ಚರ್ಚೆ ಆಯ್ತಾ ಕೇವಲ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ ಇನ್ವಾಲ್ವ್ಮೆಂಟ್? ಎಸ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ನಮ್ಮ ಭಾಗದಲ್ಲಿ ಎಲ್ಲ ಜನರಿಗೆ ಗೊತ್ತಿದೆ. ಅವ್ರು ರಾಜಕೀಯವಾಗಿ ಏನು ಬೆಳೆದ್ರು, ರಾಜಕೀಯವಾಗಿ ಬೆಳೀಲಿಕ್ಕೆ ಅವರನ್ನು ರಾಜಕೀಯಕ್ಕೆ ತರಲಿಕ್ಕೇ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು, ನನ್ನ ಹಿರಿಯ ಸಹೋದರ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು ಮತ್ತು ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ AB ಪಾಟೀಲ್ ಕಾರಣರು. ಅವ್ರನ್ನ ಮೊದಲು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ ರಾಜಕೀಯಕ್ಕೆ ಪರಿಚಯ ಮಾಡಿದ್ವಿ. ಯಾಕಂದರೆ ಅಲ್ಲಿ ತುಪ್ಪದಂಥ ಒಬ್ಬರು ಡೈರೆಕ್ಟರ್ ಇದ್ದರು. ಅವ್ರು ತೀರಿ ಹೋದ ನಂತರ ಇವ್ರನ್ನ ಕೋಆಪ್ ಮಾಡ್ಕೊಂಡಿದ್ದೀವಿ. ಅದರ ನಂತರ 96ರಲ್ಲಿ ಉಮೇಶ್ ಕತ್ತಿಯವರು AB ಪಾಟೀಲ್ ಕೂಡಿ ಹೋಗಿ JH ಪಾಟೀಲ್ರು ಮತ್ತು ಹೆಗಡೆ ಅವ್ರ ಕಡೆಗೆ ಹೋಗಿ ಭೇಟಿಯಾಗಿ MLCಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಸಕ್ಸಸ್ಸು ಆಯಿತು. ಬಟ್ JH ಪಾಟೀಲ್ರಿಗೆ ಅವರಿಗೆ ಕೊಡಬಾರ್ದು ಅನ್ನೋಂಥ ಮನಸ್ಸಿತ್ತು. ಆದರೂ ಸಹಿತ ಕೊಟ್ಟರು, MLC ಆದರು. MLC ಆದ ನಂತರ ಇವತ್ತು ಈ ಹಂತಕ್ಕೆ ಬಂದು ತಲುಪರು. ಬಟ್ ಈ ಹಂತಕ್ಕೆ ಬಂದ ತಲುಪರು ಇವತ್ತು ದಿವಸ ರಾಜಕಾರಣ ಅಂದರೆ ಒಂದು ಸಮಾಜ ಸೇವೆ, ಅದನ್ನು ಮರೆತರು ಅವರು. ಅದನ್ನು ಮರೆದ್ರ ಮುಖಾಂತರ ಇವತ್ತು ಸಾಕಷ್ಟು ಇತಿಹಾಸಗಳಲ್ಲಿ ಅವರ ಕರಾಳ ಮುಖಗಳು ನಾವು ನೋಡ್ಬೋದು. ವಿಶೇಷವಾಗಿ 1988ರಲ್ಲಿ ಇವತ್ತಿನ ದಿವಸ AK-47 ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ, AK-47 ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅದರ ಮೇಲೆ ಕೇಸು ಆಗಿದೆ. ಅದು ಕೇಸು ಇವರು ನಡೀತಾ ಇದೆ. ಬಟ್ ಯಾವುದೋ ಹಂತಕ್ಕೆ ಬಂದು ಅದು ನಿಲ್ತಾ ಇದೆ ಸ್ವಲ್ಪ. ಆ ಒಂದು ನಿಟ್ಟಿನಲ್ಲಿ ಅದ್ರ ಜೊತೆಗೆ ಹೊನ್ನೂರಲ್ಲಿ ಒಂದು ಗಲಭೆ ಆಯಿತು 94-95ರಲ್ಲಿ. ಶಂಕರ್ ಕರ್ಲಿಂಗ್ ಅಂತ ಅಲ್ಲಿ MLA ಇದ್ದರು. ಅಲ್ಲಿ ಒಂದು ಬ್ರಿಟಿಷರು ಕಟ್ಟಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಅಂತ ಮಿಲ್ಲಿತ್ತು. ಅಲ್ಲಿ ಒಂದು 12-13 ಸಾವಿರ ಜನ ದುಡಿತಿದ್ರು. ಇವರು ಹೋಗಿ ಏನೋ ದಂಗೆ ಮಾಡಿ ಮಾಡೋದ್ರ ಮುಖಾಂತರ ಆ ಒಂದು ಇದನ್ನು ಸಹಿತ ಬಂದು ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥ 10-15 ಸಾವಿರ ಜನ ಇವತ್ತು ದಿವಸ ಹೊಟ್ಟೆ ಮೇಲೆ ಕಲ್ಲು ಹಾಕಿ ಇವತ್ತು ಬೇರೆ ಕಡೆ ಹೋಗಿ ದುಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಇದೆ, ಅದನ್ನು ಸಹಿತ 20 ವರ್ಷದಿಂದ ಯಾರು ನಡೆಸ್ತಾ ಇದ್ದಾರೆ, ಅದಕ್ಕೆ ಮೆಂಬರ್ ಎಷ್ಟು, ಅದು ಬ್ಯಾಲೆನ್ಸ್ ಶೀಟ್ ಎಲ್ಲಿದೆ, ಅದ್ರದ್ದು ಲೆಕ್ಕ ಪತ್ರ ಏನೇನೂ ಇಲ್ಲ. ಈ ರೀತಿಯಾಗಿ ಹಣದ ಬೆಂದೆ ಬಿದ್ದಂಥ ಜನ ನಮ್ಮಲ್ಲಿ ಬೇಡ ಅನ್ನುವಂಥ ವಿಚಾರದಲ್ಲಿ ಇವತ್ತು ದಿವಸ ಮನಸ್ಸು ಮಾಡಿದರೆ, ಆದರೂ ಸಹಿತ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮತದಾನ ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಜನನೂ ಅವ್ರ ಕೈ ಹಿಡಲಿಲ್ಲ. ಜನನೂ ಆ ಊರಿನ ಜನನೇ ಬರಲಿಲ್ಲ. ಅವ್ರ ಭಾಗದ ಜನರನ್ನು ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಒಂದು ನಿಟ್ಟಿನಲ್ಲಿ ಒಮ್ಮೆ ಹಣದ ಹೊಳೆಯನ್ನು ಹರಿಸಿದ್ರು. ಯಾಕಂದರೆ ಸರ್ಕಾರ ಅವ್ರದ್ದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ, ಪೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ. ಇವತ್ತು ಹಣದ ಹೊಳೆ, ಹೆಂಡ, ಇವತ್ತು ಗುಂಡಾಗಿರಿ ಎಲ್ಲರನ್ನ ಕರ್ಕೊಂಡು ಬಂದು ಇವತ್ತು ಸಾಕಷ್ಟು ಒತ್ತಡ ಮಾಡಿದ್ರು ಸಹಿತ ನಮ್ಮ ಸ್ವಾಭಿಮಾನಿ, ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಸ್ವಾಭಿಮಾನಕ್ಕೆ ಯಾವುದಕ್ಕೆ ಬಗ್ಗದೇ. ಬಟ್ ಸಾಫ್ಟ್ ರಾಜಕಾರಣ ನಿಮ್ಮ ಕಡೆಯಿಂದ ಆಯ್ತಾ? ಯಾಕಂದ್ರೆ ಕಾರ್ಗಳ ಮೇಲೆ ಹಲ್ಲೆ ಆಗುತ್ತೆ, ಕಾರ್ನ ಗಾಜು ಪುಡಿ ಆಗಿಬಿಡುತ್ತೆ, ಗಂಡ ಹೆಂಡತಿ ರಸ್ತೆಯಲ್ಲಿ ಕಪ್ಕಪಾಳ ಕೊಡ್ಕೊಳ್ಳೋ ಲೆವೆಲ್ಗೆ ಆಗುತ್ತೆ.
ನಿರ್ದೇಶಕರನ್ನ ಹೈಜಾಕ್ ಮಾಡಿದ ಆರೋಪ ಬರುತ್ತೆ. ಸೊ ಇದೊಂದು ಚಿಕ್ಕ ಚುನಾವಣೆ ಆದರೂ ಕೂಡ ಅಲ್ಲಿ ಸಾಫ್ಟ್ ರಾಜಕೀಯ ಎರಡೂ ಕಡೆಯಿಂದ ಕಾಣಿಸೋಕೆ ಸಿಗಲಿಲ್ಲ. ವಿಶೇಷವಾಗಿ ಹೇಳಬೇಕಂದ್ರೆ ಅದು ಹೆಂಡತಿ ಅದು ಹೊಡೆದಿದ್ದ ವಿಷಯ, ಆ ಮದಿಹಳ್ಳಿ ಅನ್ನುವಂಥ ಊರು, ಅವರ ಗಂಡನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದರು ಸತೀಶ್ನ ಕಡೆಯವರು. ಅವನು ಬಂದಾಗ ಅವನು ಮತದಾನ ಮಾಡೋಕ್ಕೊಳಗೆ ಹೋಗ್ಬೇಕಾದ್ರೆ ಆವಾಗ ಆ ಹೆಣ್ಮಗಳು ಬಂದು ನನ್ನ ಗಂಡನ ನನಗೆ ಕೊಡಿ ಅಂತ ಕರ್ಕೊಂಡು ಹೋಗಿದ್ದು, ಅದು ಅವ್ರ ಸಮ್ಮುಖದಲ್ಲಿ ಆಗಿದ್ದು ನಿಜ. ಬಟ್ ಇದೆಲ್ಲ ಹೈಜಾಕ್ ಮಾಡಿರೋದು ಅವರು, ನಾವು ಹೈಜಾಕ್ ಮಾಡೋಕ್ಕಾಗಿಲ್ಲ. ನಮ್ಮ ಕ್ಷೇತ್ರದ ಜನ, ನೀವು ಜನರನ್ನು ಹೈಜಾಕ್ ಮಾಡ್ಬೋದು, ಮನಸ್ಸನ್ನು ಹೈಜಾಕ್ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಹೈಜಾಕ್ ಮಾಡಿದ್ರು ಈಗ ಕ್ಲೀನ್ ಸ್ಲಿಪ್ ಮಾಡಿದ್ದೀನಿ, 15ಕ್ಕೂ 15 ನಮ್ಮವು ಬಂದಿದ್ದಾವೆ. ಇದರ ಅರ್ಥ ಫರ್ಮ್ ಆಗಿದ್ದಾರೆ. ಇವತ್ತು ಜಾರಕಿಹೊಳಿ ಕುಟುಂಬ ನಮಗೆ ಬೇಡ, ಜಾರಕಿಹೊಳಿ ಫ್ಯಾಮಿಲಿಯವರು ಯಾರು ನಮ್ಗೆ ಯಾವುದು ನಮ್ಮ ಜಿಲ್ಲೆಯಲ್ಲಿ ಬೇಡ ಅನ್ನುವಂಥ ತೀರ್ಮಾನಕ್ಕೆ ನೀವು AK-47 ಅಂತೀರಿ, ಕತ್ತಿ ಲಾಂಗು ಮಚ್ಚು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ನಿಮ್ಮೇಲೆ ಅವರು ಆರೋಪ ಮಾಡ್ತಾರೆ. ಸ್ವಾಭಾವಿಕ, ಚುನಾವಣೆ ಅಂದರೆ ಆರೋಪ ಮಾಡೋದು ಸ್ವಾಭಾವಿಕ. ಆ ದಿವಸ ಡಿಸೆಂಬರ್ 24ನೇ ತಾರೀಕಿನ ದಿವಸ ನಮ್ಮ ಅಣ್ಣನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಅಲ್ಲಿ ಸಿಂಧಿ ಗಿಡ ಅಂತ ಇರ್ತವೆ, ಆ ಸಿಂಧಿ ಗಿಡನ ಸ್ವಚ್ಛ ಮಾಡ್ತಾಯಿದ್ರು. ಅವ್ರು ಹೊರಗೆ ಒಂದು 20-30 ಗಿಡ ಇದೆ, ಒಳಗಡೆ ಒಂದು 20-30 ಗಿಡ ಇದ್ದಾವೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಒಳಗೆ ಬರಬೇಕಾದ್ರೆ ಅದನ್ನು ಲಾಂಗು ಮಚ್ಚಿ ಹಿಡ್ಕೊಂಬರ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ವಿಡಿಯೋ ಮಾಡಿ ಯಾರೋ ಬಿಟ್ಟರು, ಅದನ್ನು ತಪ್ಪಾಗಿ ಅರ್ಥ ಮಾಡಿ ಇವತ್ತು ದಿವಸ ಮಾಡಿದ್ದಾರೆ. ಬಟ್ ಅಂಥದ್ದೇನಿಲ್ಲ. ಆ ಕಾರ್ಯಕ್ರಮ ಮೊನ್ನೆ ಒಳ್ಳೆಯದು ಯಶಸ್ವಿಯಾಗಿ ಆ ಕಾರ್ಯಕ್ರಮವೂ ಜರುಗಿದೆ. ಈ ಚುನಾವಣೆಯ ಸೋಲು ಕೊಟ್ಟ ಸಂದೇಶ ಏನು ಅಂತ ಹೇಳಿ, ಅದರಲ್ಲೂ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊಟ್ಟ ಸಂದೇಶ ಏನು ಅಂತ? ಮೋಸಗಾರಿಕೆ ನಡೆಯೋದಿಲ್ಲ, ಮೋಸಗಾರಿಕೆ ನಡೆಯೋದಿಲ್ಲ, ದಬ್ಬಾಳಿಕೆ ನಡೆಯೋದಿಲ್ಲ, ಭ್ರಷ್ಟಾಚಾರಕ್ಕೆ ನಡೆಯೋದಿಲ್ಲ, ಮತ್ತು ಈ ಹೆಂಡ ನಡೆಯೋದಿಲ್ಲ, ಹಣ ನಡೆಯೋದಿಲ್ಲ. ಹಣ, ಹೆಂಡ, ದಬ್ಬಾಳಿಕೆ, ಗುಂಡಾಗಿರಿ ಮಾಡಿದಂಥ ಜನರಿಗೆ ನಮ್ಮಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ಜನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ತೋರಿಸಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಇದನ್ನು ಜಿಲ್ಲೆ ಮತ್ತು ರಾಜ್ಯದಲ್ಲೂ ಜನ ತೋರಿಸ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಚುನಾವಣೆ ನಂತರದಲ್ಲಿ ನಿಮ್ಮ ಭಾಗದ ಕೆಲ ಸ್ಥಳೀಯ ಮಾಧ್ಯಮಗಳಲ್ಲಿ ಆಗ್ತಾ ಇದ್ದ ವಿಶ್ಲೇಷಣೆ ಗಮನಿಸ್ತಾ ಇದೆ. ಹೇಳ್ತಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಅವ್ರ ಕ್ಷೇತ್ರ, ಅವ್ರ ಜಿಲ್ಲೆಯಲ್ಲೇನೆ ಹಿಡ್ತಾ ಇಲ್ಲ ಅನ್ನೋದಕ್ಕೆ ಈ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ಮೆಸೇಜ್ ಕೊಡ್ತು ಅಂತ ಹೇಳಿ. ನಡೆದದ್ದು ಸಹಕಾರಿ ಸಂಘದ ಚುನಾವಣೆ ಸರ್, ಇದಕ್ಕೂ ಸ್ಟೇಟ್ ಪಾಲಿಟಿಕ್ಸ್ಗೂ ಹೆಂಗ್ ಹೊಂದಾಣಿಕೆ ಮಾಡೋದು? ಇದು ಲೋಕಲ್ ಲೆವೆಲ್ ಅಲ್ಲಿ ನಡೆಯೋ ಚುನಾವಣೆ, ಸ್ಟೇಟ್ ಪಾಲಿಟಿಕ್ಸ್ ನಡೆಯೋದೇ ಬೇರೆ ಸಿಮಿಟ್ರಿ ಮೇಲೆ. ಹೌದು, ಆ ಒಂದಿಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಆದರೆ ಅದನ್ನು ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ಜಾರಕಿಹೊಳಿ ಅವರು ತೊಗೊಂಡ್ರು ಅಂದ ತಕ್ಷಣ ಇವತ್ತು ಪಕ್ಷ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ, BJPಯಲ್ಲಿದ್ದಾರೆ. ಆ ದಿವಸ ವೋಟಿಂಗ್ ಆಗಬೇಕಾದ್ರೆ ಇವತ್ತು ಅವರು ಬಾಲಚಂದ್ರ ಜಾರಕಿಹೊಳಿ ಬಂದು ಕೂತ್ಕೊಂಡ್ರು ವೋಟಿಂಗ್ ದಿವಸ. ಸ್ವತಃ ಮಂತ್ರಿ ಸತೀಶ್ ಕೂತ್ಕೊಂಡ್ರು, ಲಕ್ಕಪ್ಪ ಕೂತ್ಕೊಂಡ, ಅವ್ರ ಮಗ ರಾಹುಲನವರು ಒಳಗೆ ರೌಂಡ್ ಹಾಕ್ತಾಯಿದ್ರು. ಇದನ್ನು ಅತಿ ಪ್ರತಿಷ್ಠೆಯಾಗಿ ತೊಗೊಂಡಿದ್ರು. ಅದಕ್ಕೆ ಈಗ ಸ್ಟೇಟ್ ಸಬ್ಜೆಕ್ಟಾಗಿ ಇದು ಹೊರಬಿದ್ದಿದೆ. ಆ ಒಂದು ನಿಟ್ಟಿನಲ್ಲಿ ಇದ್ರ ಜೊತೆಗೆ ಹೇಳಬೇಕಾದ್ರೆ ಇವತ್ತು ರಾಜ್ಯದಲ್ಲಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿ ಏನು ಅಂತ ಇದ್ರಿ, ಇವರೆಲ್ಲ ಹೇಗೆ ಮಾಡ್ತಾರೆ? ಅವ್ರಿಗೆ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡ್ನವರು ಅದರ ವಿಶ್ಲೇಷಣೆ ತೊಗೋತಾರೆ. ಯಾರನ್ನೇ ಮುಖ್ಯಮಂತ್ರಿ ಮಾಡ್ಬೋದು, KPCC ಅಧ್ಯಕ್ಷರು ಮಾಡ್ಬೋದು. ಅವ್ರ ಇತಿಹಾಸವನ್ನು ತಿಳ್ಕೊಬೇಕಾಗ್ತದೆ. 1988ರಲ್ಲಿ ಇವರು AK-47 ಇವತ್ತು ಸಂಜಯ್ ದತ್ಗೆ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ 5 ವರ್ಷ ಶಿಕ್ಷೆ ಆಯಿತು. ಅವ್ರ ತಂದೆಯವರು 5 ವರ್ಷ, ಸುನೀಲ್ ದತ್ ಅವರು 5 ವರ್ಷ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂಥವ್ರಿಗೆ ಶಿಕ್ಷೆ ಆಗಿದೆ. ಇಂಥ AK-47 ಇವ್ರು ಯೂಸ್ ಮಾಡಿದ್ದಾರೆ. ಡಿಸೆಂಬರ್ 5, 1988ರಲ್ಲಿ ಕಮತ್ನೂರ್ ಗೇಟ್ ಬಗ್ಗೆ ನೀವು ಅನೇಕ ಬಾರಿ ಉಲ್ಲೇಖ ಮಾಡ್ತೀರಿ. ನೆಡ್ಸೋಸಿ ಗೇಟ್ ಅವರು ಅರ್ಯಾಕ್ ಬಿಸ್ನೆಸ್, ಮೊದಲಿಂದ ಅವರು ಶೆರೆ ವ್ಯಾಪಾರ. ಆ ವ್ಯಾಪಾರದಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಅವರಿಗೆ, ಅವ್ರ ಪಾರ್ಟ್ನರ್ಗೆ ಅಥವಾ ಅಧಿಕಾರಿಗಳಿಗೆ. ಅಂಥ ಸಂದರ್ಭದಲ್ಲಿ ಅವರು ಅದನ್ನು AK-47 ಇಟ್ಸ್ ಅನ್ ಮಿಲಿಟ್ರಿ ವೆಪನ್, ಅದನ್ನು ಅವ್ರ ಕಡೆ ಬಂತು ಅನ್ನೋದ್ರ ಬಗ್ಗೆನೇ ಚಿಂತನೆ. ಈಗ ಅದು ಹೇಗೆ ಬಂತು? ಸಾಮಾನ್ಯವಾಗಿ AK-47 ಇವ್ರ ಕೈಗೆ ಸಿಗೋದೇ ಇಲ್ಲ. ಇಟ್ಸ್ ಅನ್ ಮಿಲಿಟ್ರಿ ವೆಪನ್. ಅದು ಬಂದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ತೊಗೊಂಡು ಶೂಟ್ ಮಾಡಿ ತೀರಿ ಹೋದರು, ಮರ್ಡರ್ ಆಗೋದು. ಬಟ್ ಅದು ಮರ್ಡರ್ ಆದದ್ದು ಒಂದು ವಿಷಯ ಬೇರೆ. ಆದರೆ ಬಟ್ AK-47 ಬಂತೆ ಯಾವ ರೀತಿ ಇವ್ರ ಹತ್ರ ಬಂತು ಅನ್ನೋದನ್ನು ಎರಡನೇ ವಿಷಯ. ಶೂಟ್ ಮಾಡಿದವ್ರು ಬೇರೆ ಯಾರು? ಅವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಹೆಂಗೆ ಅಸೋಸಿಯೇಟ್ ಮಾಡ್ತೀರಿ ನೀವು? ಮಾಡಿದವರೇ ಇವರು, ಸತೀಶ್ ಜಾರಕಿಹೊಳಿ ಇವರೇ ಎಲ್ಲ ಬ್ರದರ್ಸೇ ಇದ್ದರು. ಕಂಪ್ಲೇಂಟ್ನಲ್ಲಿ ಎಲ್ಲ ಇದೆ. ಇವತ್ತು ದಿವಸ ಮಾಡಿದವರು ಇವರು ಸತೀಶ್ ಇದ್ದಾರೆ, ಬಾಲಚಂದ್ರ ಇದ್ದಾರೆ, ಭೀಮ್ಶಿ ಇದ್ದಾರೆ, ಲಕಾಪ್ ಇದ್ದಾರೆ, ರಮೇಶ್ನನ್ನು ಹೊರತುಪಡಿಸಿ ಎಲ್ಲರೂ ಇದ್ದಾರೆ. ಆ ಒಂದು ಹಂತದಲ್ಲಿ ಆಗಿರೋದು ಕಣ್ಣಾರು ಜನ ನೋಡಿದ್ದಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಕೊಣ್ಣೂರು ಗಲಭೆ ಅಂತ ತಾವು ತೆಗೆದಕ್ಕೆ ನೋಡ್ಕೋಬೋದು. 95-96ರಲ್ಲಿ ಕೊಣ್ಣೂರು ಗಲಭೆ ಆದಾಗ ಸಹಿತ ಒಂದು 10-12 ಜನ ಇವತ್ತು ಅಲ್ಲಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿದರು. ಇದ್ರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಏನಾದರೂ ಅತಿ ಹೆಚ್ಚಿನ ಡ್ರಗ್ಸ್ ಮಾಫಿಯಾ ಆದರೆ ಇದು ದಿವಸ ಅದು ಗೋಕಾಕ್ ಅದಕ್ಕೆ ಪ್ರಸಿದ್ಧಿ ಪಡೆದಂಥ ಒಂದು ತಾಲೂಕು. ಯಾಕಂದರೆ ಅವ್ರಿಗೆ
ಗೋಕಾಕ್ ತಾಲೂಕಿನ ಬಗ್ಗೆ, ಮೂಡ್ಲಿಗಿ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಜನರ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಮುಂದಿನ ಯುವಕರ ಬಗ್ಗೆ, ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ. ಅವರಿಗೆ ಹಣ ಮುಖ್ಯ, ಅಧಿಕಾರ ಮುಖ್ಯ. ಆ ನಿಟ್ಟಿನಲ್ಲಿ ಒಂದು ದಿವಸ ಅವರು ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಬೇಸತ್ರ ಮುಖಾಂತರ ಈ ನಮ್ಮ ತಾಲೂಕಿನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಪೆನಲನ್ನು ಗೆಲ್ಲಿಸೋ ಮುಖಾಂತರ ಇವತ್ತು ದಿವಸ ಬರುವಂಥ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠಗಳನ್ನು ಜನ ಕಲಿಸ್ತಾರೆ. ಈ ಚುನಾವಣೆಯನ್ನ ರಾಜ್ಯದ ಜನರು, ನಾನು ಕೇವಲ ಹುಕ್ಕೇರಿ ಸೀಮಿತವಾಗಿ ಪ್ರಶ್ನೆ ಕೇಳ್ತಿಲ್ಲ, ರಾಜ್ಯದ ಜನರು ಹೆಂಗ್ ಗಮನಿಸಬೇಕು ಅಂತ? ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತಲ್ಲ, ಅಥವಾ ಈ ಸ್ವಾಭಿಮಾನಿ ಪ್ಯಾನಲ್ ವರ್ಸಸ್ ಕಾಂಗ್ರೆಸ್ ಅಂತಲ್ಲ, ಹೇಗೆ ಗಮನಿಸಬೇಕು? ಯಾಕಂದ್ರೆ ಇಲ್ಲಿ ನಾವು ನಾರ್ಮಲ್ ನೋಡೋ ಚುನಾವಣೆಯ ಕಾಂಬಿನೇಷನ್ಗಳೇನಿರುತ್ತೆ, ಪಕ್ಷದ್ದು ಅಥವಾ ಸಿದ್ಧಾಂತದ್ದು, ಈ ಚೌಕಟ್ಟನ್ನು ಮೀರಿ ನಡೀತು ಚುನಾವಣೆ. ವಾಸ್ ಇಟ್ ಟು ಪರ್ಸನಲ್? ಅದು ವಿಶೇಷವಾಗಿ ಎರಡು ಕುಟುಂಬಗಳ ನಡುವೆ ನಡೆದಿರ್ತಕ್ಕಂಥ ಇದೊಂದು ಚುನಾವಣೆ. ಮತ್ತು ವಿಶೇಷವಾಗಿ ಇದನ್ನು ಯಾಕೆ ಪ್ರತಿಷ್ಠೆ ಜನ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂದರೆ, ಒಬ್ಬ ಉಸ್ತುವಾರಿ ಮಂತ್ರಿ 1.5 ತಿಂಗಳ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರತಿಯೊಂದು ಮನೆಗೆ ಫೋರ್ಸಿಬಲಿ ಹೋಗಿ ಚಾ ಕುಡಿಯುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿಯೂ ಸಹಿತ ಕ್ಲೀನ್ ಸ್ವೀಪ್ ಮಾಡೋದ್ರ ಮುಖಾಂತರ 15ಕ್ಕೂ 15 ಇವತ್ತು ದಿವಸ ಸ್ವಾಭಿಮಾನಿ ಪ್ಯಾನಲ್ದ ಆಯ್ಕೆಯಾಗಿ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ KPCC ಅಧ್ಯಕ್ಷ ಆಗುವಂಥವರು, ಮುಂದಿನ ನಿರ್ಮಾಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡವರು ತಮ್ಮ ಕ್ಷೇತ್ರ